ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ ಹಾಗೆ ಇವತ್ತು ನನ್ನ ರೇಷ್ಮೆ ಸೀರೆ ಕಲೆಕ್ಷನ್ ನಿಮ್ಗೆಲ್ರಿಗೂ ತೋರಿಸ್ತಾ ಇದ್ದೀನಿ. ಸೊ ಏನು ಇಂಟ್ರೊಡಕ್ಷನ್ ಇಲ್ದಲೆ ಮೊದಲನೇ ಸೀರೆಯಿಂದ ಶುರು ಮಾಡೋಣ. ಮೊದಲನೇ ಸೀರೆ ಕಾಂಜಿಪುರಂ ಸಿಲ್ಕ್ ಸೀರೆ. ಇದು ನನಗೆ ಅತ್ತೆ ಕೊಡಿಸಿದ್ದು. ಮದುವೆ ಆಗಿದ ತಕ್ಷಣ ಅತ್ತೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು. ಅವತ್ತಿನ ಪೂಜೆ ದಿನ ಉಟ್ಕೊಳ್ಳೋಕ್ಕೆ ಅಂತ ನನಗೆ ಈ ಸೀರೆ ಕೊಡಿಸಿದ್ರು. ಇದನ್ನು ನೀವು ನನ್ನ ಒಂದು ವ್ಲಾಗಲ್ಲಿ ಕೂಡ ನೋಡಿದ್ದೀರಾ. ನಾವಿಲ್ಲಿ ತಮಿಳ್ನಾಡಲ್ಲಿ ಒಂದು ಮದುವೆ ಅಟೆಂಡ್ ಮಾಡಿದಾಗ ಈ ಸ್ಯಾರಿ ಉಟ್ಕೊಂಡಿದ್ದೆ. ಮದುವೆ ಮನೆಯಲ್ಲೂ ಕೂಡ ನಂಗೆ ತುಂಬಾ ಕಾಂಪ್ಲಿಮೆಂಟ್ ಸಿಕ್ತು ಈ ಸ್ಯಾರಿಗೆ. ಹಾಗೆಯೇ ವ್ಲಾಗ್ ನೋಡಿದವರೆಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ. ಇದು ತುಂಬ ಡಿಫ್ರೆಂಟ್ ಆಗಿದೆ, ಯಾಕಂದರೆ ಇದರಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟ್ರೈಪ್ಸ್ ಇದೆ. ಪ್ಲಸ್ ತುಂಬಾ ಗ್ರ್ಯಾಂಡ್ ಸ್ಯಾರಿ. ಇದು ಅರೌಂಡ್ 8,000 to 10,000 ರೇಂಜಲ್ಲಿ ಬರುತ್ತೆ. ಇದು ಎಕ್ಸಾಕ್ಟಾಗಿ ನಂಗೆ ನೆನಪಿಲ್ಲ. ಇದ್ರ ಬ್ಲೌಸ್ ಕೂಡ ತುಂಬಾ ಸಿಂಪಲ್ ಆಗಿದೆ. ನಾನು ಯಾವುದು ಏನು ಡಿಸೈನ್ ಮಾಡಿಸಿಲ್ಲ. ಸೀರೆ ಕುಚ್ಚು ಕೂಡ ತುಂಬಾ ಸಿಂಪಲ್ ಆಗಿ ಚಿಕ್ಕದಾಗಿ ಕಾಂಟ್ರಾಸ್ಟ್ ಕಲರಲ್ಲಿ ಆಲ್ಟರ್ನೇಟಿವ್ ಆಗಿ ಹಾಕ್ಸಿದ್ದಾರೆ. ನನ್ನ ಸೀರೆಗೆ ಕುಚ್ಚು ಎಲ್ಲ ಹಾಕಿಸಿ ರೆಡಿ ಮಾಡಿಸೋದೆಲ್ಲ ಅಮ್ಮಂದೇ ಎಲ್ಲ ಸೆಲೆಕ್ಷನ್ನು. ನನಗೆ ಕಾಂಟ್ರಾಸ್ಟ್ ಕಲರ್ಸ್ ಅಂದರೆ ಇಷ್ಟ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ನೀವು ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ. ಈಗ ನಾನು ತೋರಿಸ್ತಿರೋ ಎರಡನೇ ಸೀರೆ ಕೂಡ ಕಾಂಟ್ರಾಸ್ಟ್ ಸ್ಯಾರಿ. ಡಾರ್ಕ್ ಪರ್ಪಲ್ಗೆ ರೆಡ್ ಕಾಂಟ್ರಾಸ್ಟ್ ಕಲರ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೆಡ್ಡಿಶ್ ಗೋಲ್ಡನ್ ಕುಚ್ಚು ಹಾಕ್ಸಿದ್ದಾರೆ. ಈ ರೀತಿ ಇದೆ ನೋಡಿ ಕಾಂಟ್ರಾಸ್ಟು. ಸೆರ್ಗಲ್ಲಿ ಪೂರ್ತಿ ರೆಡ್ಡು, ಬೇರೆ ಕಡೆ ಎಲ್ಲ ಡಾರ್ಕ್ ಪರ್ಪಲ್ಲು. ಇದು ನನಗೆ ಅಪ್ಪ ಅಣ್ಣನ ಮದುವೆಗೆ ಅಂತ ಕೊಡಿಸಿದ್ದು. ಅಣ್ಣನ ಮದುವೆ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ ನಾನು ಈ ಸ್ಯಾರಿ. ಆ ಮದುವೆ ದಿನ ಕೂಡ ನನಗೆ ತುಂಬಾ ಕಾಂಪ್ಲಿಮೆಂಟ್ ಸಿಕ್ಕಿತ್ತು, ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ. ಬಟ್ ಈ ಸ್ಯಾರಿ ಸೆಲೆಕ್ಷನ್ ಮಾಡಿದ್ದು ಅತ್ತೆ ಮತ್ತು ನನ್ನ ನಾದಿನಿ ಸ್ವಾತಿ ಇಬ್ಬರು ಸೇರಿ ಶಿವಮೊಗ್ಗದಲ್ಲಿ ಹೋಗಿ ತೊಗೊಂಡು ಬಂದಿದ್ದು. ಇದೆಲ್ಲನೂ ಕಾಂಜಿಪುರಂ ಸ್ಯಾರೀಸೇ, ಬಟ್ ತೊಗೊಂಡಿರೋದು ಬೇರೆ ಬೇರೆ ಕಡೆ, ಮ್ಯಾನುಫ್ಯಾಕ್ಚರ್ ಆಗಿರೋದು ಕಂಚಿಯಲ್ಲೇ. ಇದಕ್ಕೆ ತುಂಬಾ ಪ್ಲೇನ್ ಬ್ಲೌಸ್ ಇದೆ. ಅದಕ್ಕೆ ನಾನು ಬೇರೆ ಒಂದು ರೆಡ್ ಕಲರ್ ಬ್ಲೌಸ್ನ ನಾನು ಇದ್ರ ಜೊತೆಗೆ ಹಾಕೋತೀನಿ. ನನಗೆ ಬ್ಲೌಸ್ಗೆ ಡಿಸೈನ್ ಮಾಡ್ಸೋಕ್ಕೆ ಟೈಮ್ ಆಗಿರಲಿಲ್ಲ ಅಣ್ಣನ ಮದುವೆ ಟೈಮಲ್ಲಿ. ಈ ಬ್ಲೌಸ್ನ ನಾನು ಸ್ವಾತಿ ಮದುವೆ ಟೈಮಲ್ಲಿ ಹೊಲಿಸಿದ್ದು. ಆ ಬ್ಲೌಸ್ ಇದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಎರಡಕ್ಕೂ ಸೇರಿ ಆ ಬ್ಲೌಸ್ನ ನಾನು ಮ್ಯಾಚ್ ಮಾಡಿ ಉಟ್ಕೋತಿದ್ದೀನಿ. ಮೂರನೇ ಸೀರೆ ನೀವೆಲ್ಲರೂ ನೋಡಿದ್ದೀರ ಆಲ್ರೆಡಿ. ಇದು ನಾನು ಸ್ವಾತಿ ಮದುವೆ ರಿಸೆಪ್ಷನ್ಗೆ ಉಟ್ಟಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಲೈಟಿಂಗಲ್ಲಿ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇತ್ತು. ಇದಕ್ಕೂ ಮುಂಚೆ ತೋರಿಸಿದ ಸೀರೆ 10,000 ಚಿಲ್ಲರೆ ಆ ರೇಂಜಲ್ಲಿ ಬರುತ್ತೆ. ಈ ಸೀರೆ ಕೂಡ 10,000 ರೇಂಜಲ್ಲೇ ಬರುತ್ತೆ, 10,000 to 11,000. ಇದು ಕೂಡ ಕಾಂಜಿಪುರಮಲ್ಲೇ ತೊಗೊಂಡಿದ್ದು. ಇದನ್ನೆಲ್ಲ ನಾವು ಸೇಮ್ ಸ್ಯಾರಿ ಚಿಕ್ಕಪೇಟೆಯಲ್ಲಿ ನೋಡಿದ್ರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನಾವು ಕಂಚಿಗೆ ಹೋಗಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಆರೆಂಜ್ ಮತ್ತು ರೆಡ್ ಕಾಂಬಿನೇಷನಲ್ಲಿದೆ. ಲೈಟಾಗಿ ಕಾಂಟ್ರಾಸ್ಟು, ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ಕಾಂಟ್ರಾಸ್ಟ್ ಅಂತ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ಸೆರಗೂ ತುಂಬಾ ಗ್ರ್ಯಾಂಡಾಗಿದೆ. ಹಾಗೆಯೇ ಬಾರ್ಡರ್ ಕೂಡ ಮಾವಿನಕಾಯಿ ಡಿಸೈನ್ ಅಂತಾರಲ್ಲ ಆ ಡಿಸೈನ್ ಇದೆ. ಬಾರ್ಡರ್ ಸಿಂಪಲ್, ಸೆರಗಿಗೆ ಸ್ವಲ್ಪ ಗ್ರ್ಯಾಂಡು, ಏನೋ ಒಂಥರ ಡಿಫ್ರೆಂಟಾಗಿ ಇಷ್ಟ ಆಗಿತ್ತಿದ್ದು. ಇದು ನನಗೆ ಸ್ವಾತಿ ಮದುವೆಗೆ ಅತ್ತೆ ಕೊಡಿಸಿದ ಸೀರೆ. ನಾನು ಆಗಲೇ ಹೇಳ್ದಾಗೆ ಈ ಸೀರೆಗೂ ಮತ್ತು ಇದಕ್ಕೂ ಮುಂಚಿನ ಸೀರೆಗೂ ಈ ಬ್ಲೌಸು ಗ್ರ್ಯಾಂಡ್ ಇರೋದ್ರಿಂದ ಎರಡಕ್ಕೂ ಇದೆ ಮ್ಯಾಚ್ ಆಗುತ್ತೆ. ನಾನು ಬ್ಲೌಸ್ ಡಿಸೈನ್ಸ್ನ ಈ ವಿಡಿಯೋದಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಡಿಸೈನರ್ ಬ್ಲೌಸ್ ಕಲೆಕ್ಷನ್ ಪಾರ್ಟ್ 1 ಪಾರ್ಟ್ 2 ಎರಡರಲ್ಲೂ ತೋರಿಸಿದ್ದೀನಿ ತುಂಬಾ ಬ್ಲೌಸ್ ಡಿಸೈನ್ಸ್ನ. ಇದ್ರ ಸೆರ್ಗ್ನ ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಡಿಸೈನ್ ಅಂತ. ತುಂಬಾ ಎಲಿಗೆಂಟ್ ಸ್ಯಾರಿ ಇದು. ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮ ಫೇವ್ರೆಟ್ ಸ್ಯಾರಿ ಯಾವುದು ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನನಗೆ ನಿಮ್ಮ ಕಮೆಂಟ್ಸ್ ಓದೋದಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ತುಂಬಾ ಸಿಂಪಲ್ ಆಗಿರೋ ಕಾಂಜಿಪುರಂ ಸ್ಯಾರಿ. ಇದರಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ಸ್ ಜಾಸ್ತಿ ಇಲ್ಲ, ಬಟ್ ಸ್ಟಿಲ್ ಕಲರ್ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿದೆ. ಪಿಂಕಿಗೆ ಯೆಲ್ಲೋಯಿಶ್ ಆರೆಂಜ್ ಕಾಂಬಿನೇಷನ್. ಇದು ಸಿಂಪಲ್ ಅಕೇಶನ್ಸ್ಗೆಲ್ಲ ಉಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಮದುವೆ ಆಗಿ ಹೊಸದ್ರಲ್ಲಿ ಕಾರ್ತಿಕ್ ಮನೆಯಲ್ಲಿ ಮಾಡಿದ ಬೀಗ್ರ ಊಟಕ್ಕೆ ಉಟ್ಕೊಂಡಿದ್ದೆ. ಇದು ಕೂಡ ಕಾಂಚಿಪುರಮಲ್ಲಿ ಅಮ್ಮ ಕೊಡಿಸಿದ ಸೀರೆ. ಈ ಥರ ಸ್ಯಾರೀಸ್ ಎಲ್ಲ ನಿಮಗೆ ಕಾಂಜಿಪುರಮಲ್ಲಿ 3,000 to 3,500 ರೇಂಜಲ್ಲಿ ಸಿಗುತ್ತೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸು, ಯೆಲ್ಲೋಯಿಶ್ ಆರೆಂಜ್ ಬ್ಲೌಸು ಸಿಂಪಲಾಗಿ ಹೊಲಿಸಿದ್ದೀನಿ, ಏನು ಜಾಸ್ತಿ ಡಿಸೈನ್ ಮಾಡಿಸಿಲ್ಲ. ತುಂಬ ಜನ ನಮಗೆ ಫಂಕ್ಷನ್ಸ್ ಇದೆ, ಮದುವೆಗಳಿದ್ದಾವೆ, ಸೊ ಸ್ಯಾರಿ ಕಲೆಕ್ಷನ್ ತೋರಿಸಿದ್ರೆ ನಮಗೂ ಐಡಿಯಾ ಸಿಗುತ್ತೆ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ತೋರಿಸ್ತಿದ್ದೀನಿ. ನಿಮಗೆಲ್ರಿಗೂ ಐಡಿಯಾ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸ್ಯಾರಿ ನಾನು ತೋರಿಸ್ತಾ ಇರೋದು ತುಂಬಾ ಸಿಂಪಲ್ ಸ್ಯಾರಿ. ಇದು ನನಗೆ ಅಮ್ಮ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು. ಇದು ನನ್ನ ವ್ಲಾಗಲ್ಲಿ ನೀವು ನೋಡಿದ್ದೀರಾ. ಯಾವಾಗ ಅಂದರೆ ನಾನು ಸ್ವಾತಿ ಮದುವೆಯಲ್ಲಿ, ಸ್ವಾತಿ ಅಂದರೆ ಮದುಮಗಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಬರೋ ಶಾಸ್ತ್ರಗಳೆಲ್ಲ ನಡೆಯುವಾಗ
ಈ ಸೀರೆನ ಉಟ್ಕೊಂಡಿದ್ದೆ. ಈ ಸ್ಯಾರಿ ತುಂಬ ಸಿಂಪಲ್ ಆಗಿದೆ, ಬಟ್ ಕಲರ್ ತುಂಬ ರಿಚ್ ಆಗಿದೆ. ಇದ್ರ ಮೇಲೆ ಗೋಲ್ಡ್ ಜ್ಯುವೆಲ್ರಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಆಗಿ ಕುಚ್ಚು ಹಾಕ್ಸ್ಕೊಟ್ಟಿದ್ದಾರೆ ಅಮ್ಮ. ಈ ಸ್ಯಾರಿ ರೇಂಜ್ ಕೂಡ 3000 to 3500 ರೇಂಜಲ್ಲೇ ಬರುತ್ತೆ. ಇದು ಕಾಂಚಿಪುರಂ ಮ್ಯಾನುಫ್ಯಾಕ್ಚರ್ಡು, ಬಟ್ ತೊಗೊಂಡಿದ್ದು ಶಿವಮೊಗ್ಗದಲ್ಲಿ ಶ್ರೀಧರ್ ಸಿಲ್ಕ್ಸ್ ಅಂತಾರಲ್ಲ, ಅಲ್ಲಿ ತೊಗೊಂಡಿದ್ದು. ಅಲ್ಲಿ ಒಳ್ಳೆ ಕಲೆಕ್ಷನ್ ಇದೆ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಚೆಕ್ ಮಾಡ್ಬೋದು. ಈ ರೀತಿ ಪ್ಲೇನ್ ಸ್ಯಾರೀಸ್ ನಿಮಗೆ ಬೇಕು ಅಂದರೆ ಪ್ಲೇನ್ ಸಿಲ್ಕ್ ಸ್ಯಾರೀಸು ತೊಗೋಬೋದು. ಇದಕ್ಕೆ ಬ್ಲೌಸ್ಗೆ ನಾನು ಸಿಂಪಲಾಗಿ ಡಿಸೈನ್ ಮಾಡಿಸಿದ್ದೀನಿ. ಇದು ಕೂಡ ಡಿಸೈನ್ ಅಮ್ಮನೇ ಮಾಡಿಸ್ಕೊಟ್ಟಿದ್ದು ನಂಗೆ ಊರಲ್ಲಿ, ಬ್ಯಾಂಗ್ಳೂರಲ್ಲಿ ಮಾಡಿಸಿದ್ದಲ್ಲ. ಇದು ಸಿಂಪಲ್ ಸ್ಯಾರಿ, ಅದರಿಂದ ಸಿಂಪಲ್ ಡಿಸೈನು. ನನಗೆ ಈ ರೀತಿ ಡಾರ್ಕ್ ಆ್ಯಂಡ್ ಬ್ರೈಟ್ ಕಲರ್ಸ್ ತುಂಬ ಇಷ್ಟ ಆಗುತ್ತೆ. ಕಾಂಟ್ರಾಸ್ಟಲ್ಲಿದ್ದರೆ ಅಂತೂ ಇನ್ನೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಮುಂದಿನ ಸೀರೆ ತೋರಿಸ್ತಾ ಇರೋದು ಕೂಡ ತುಂಬಾ ಸಿಂಪಲ್ ಸ್ಯಾರಿ. ಈ ಸೀರೆನ ನಾನು ಮದುವೆ ಆಗುವಾಗ ಮನೆಯಿಂದ ಮದುಮಗಳನ್ನ ಹೊರಗಡೆ ಕರ್ಕೊಂಡು ಬರೋ ಶಾಸ್ತ್ರಗಳು ನಡೆಯುವಾಗ ಉಟ್ಕೊಂಡಿದ್ದೆ. ನೀವು ನನ್ನ ಮದುವೆ ಆಲ್ಬಮ್ ಪಾರ್ಟ್ 1 ವಿಡಿಯೋ ನೋಡಿದರೆ ಅದರಲ್ಲಿ ನೀವು ಈ ಸೀರೆನ ನೋಡಿರ್ತೀರ. ತುಂಬಾ ಸಿಂಪಲ್ ಆಗಿದೆ. ಇದ್ರ ಮೇಲೆ ಜ್ಯುವೆಲ್ರಿ ಗ್ರ್ಯಾಂಡ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ನಾನು ತುಂಬಾ ಸಿಂಪಲಾಗಿ ಬ್ಲೂ ಕಲರ್ ನೆಕ್ಲೆಸ್ ಹಾಕ್ಕೊಂಡಿದ್ದೆ, ಯಾಕಂದರೆ ಮನೆಯಲ್ಲೇ ಮಾಡೋ ಶಾಸ್ತ್ರ ಆದ್ದರಿಂದ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪರ್ಪಲ್ ಕಲರ್ ಸೆರ್ಗು ಕೊಟ್ಟಿದ್ದಾರೆ. ಹಾಗೆಯೇ ಬಾರ್ಡರಲ್ಲಿ ಕೂಡ ಈ ರೀತಿ ಒಂಥರ ಎಲೆ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದರ ಬ್ಲೌಸ್ಗೂ ನಾನು ಏನೂ ಜಾಸ್ತಿ ಡಿಸೈನ್ ಮಾಡಿಸಿಲ್ಲ. ಕಾಂಟ್ರಾಸ್ಟ್ ಆಗಿ ಸೆರ್ಗೆ ಯಾವ ಕಲರ್ ಇದೆಯೋ ಅದೇ ಕಲರ್ ಬ್ಲೌಸ್ ಇದೆ. ಸಿಂಪಲಾಗಿ ಉಟ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಚಿಕ್ಕ ಫಂಕ್ಷನ್ಸು ಎಲ್ಲ ಇದ್ದರೆ, ಮನೆಯಲ್ಲೇ ಇರೋ ಪೂಜೆಗಳಿಗೆ ಅವಾಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ. ಇದು ಕೂಡ ಕಾಂಚಿಪುರಮಲ್ಲೇ ತೊಗೊಂಡಿದ್ದು. ಈ ಸೀರೆ 4,000 to 6,000 ರೇಂಜಲ್ಲಿ ಬರುತ್ತೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಸೀರೆ ಇದು ಕೂಡ ಕಾಂಚಿಪುರಂ ಸೀರೆನೇ. ಇದರಲ್ಲಿ ಮಾವಿನಕಾಯಿ ಡಿಸೈನ್ ಇದೆ ಪೂರ್ತಿ ಸೀರೆಗೆ. ಕಾಂಟ್ರಾಸ್ಟ್ ಆಗಿ ಒಂಥರ ಆರೆಂಜಿಶ್ ಪರ್ಪಲ್ ಬಾರ್ಡರ್ ಕೊಟ್ಟಿದ್ದಾರೆ. ಸೆರ್ಗು ಕೂಡ ಅದೇ ಕಲರಲ್ಲಿದೆ. ತುಂಬಾ ಗ್ರ್ಯಾಂಡ್ ಅಲ್ಲ ಇದು, ಬಟ್ ಸ್ಟಿಲ್ ಒಂಥರ ಒಟ್ಟಾಗಿ ಚೆನ್ನಾಗಿ ಕಾಣುತ್ತೆ. ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ಅಂದರೆ ಎಂಗೇಜ್ಮೆಂಟಿಗೆ ಮೊದಲಿಗೆ ನಾವು ಒಂದು ಸೀರೆ ಉಟ್ಕೊಂಡಿರ್ತೀವಲ್ಲ, ಆವಾಗ ನಾನು ಈ ಸೀರೆ ಉಟ್ಕೊಂಡಿದ್ದೆ. ಎಂಗೇಜ್ಮೆಂಟ್ ಫೋಟೋಸು ಜಾಸ್ತಿ ಇಲ್ಲ, ಸಿಕ್ಕಿದ್ರೆ ನಾನು ನಿಮ್ಮ ಜೊತೆಗೆ ಒಂದು ಬ್ಲಾಗಲ್ಲಿ ಯಾವಾಗಾದರೂ ಶೇರ್ ಮಾಡ್ತೀನಿ. ಈ ಸೀರೆಗೆ ನಾನು ಎಲ್ಬೋ ಲೆಂತ್ ಸ್ಲೀವ್ಸ್ ಬ್ಲೌಸ್ ಹೊಲಿಸಿದ್ದೀನಿ. ಪ್ಲೇನ್ ಬ್ಲೌಸೇ, ಬಟ್ ಸ್ಟಿಲ್ ಅವಾಗೆಲ್ಲ ಎಲ್ಬೋ ಲೆಂತ್ ಬ್ಲೌಸ್ ತುಂಬಾ ಟ್ರೆಂಡಲ್ಲಿತ್ತು. ಹಾಗೆ ಈಗಲೂ ಕೂಡ ಇದೆ ಟ್ರೆಂಡು, ಬಟ್ ಅವಾಗಂತೂ ತುಂಬಾ ಕಾಮನ್ ಆಗಿತ್ತು. ಸೊ ನನಗೂ ಎಲ್ಬೋ ಲೆಂತ್ ಬ್ಲೌಸ್ ಹೊಲಿಸ್ಬೇಕಂತ ತುಂಬ ಆಸೆ ಇತ್ತು, ಸೊ ಹೊಲಿಸಿದ್ದೆ. ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ಅಣ್ಣನ ಎಂಗೇಜ್ಮೆಂಟಿಗೆ ಉಟ್ಕೊಂಡಿದ್ದ ಸೀರೆ. ಅಣ್ಣನ ಎಂಗೇಜ್ಮೆಂಟಿಗೆ ನಾನು ಹೊಸ ಸೀರೆ ತೊಗೊಂಡಿರಲಿಲ್ಲ, ಯಾಕಂದರೆ ಅಣ್ಣನ ಎಂಗೇಜ್ಮೆಂಟ್ಗೂ ಸ್ವಲ್ಪ ದಿನ ಮುಂಚೆ ನನಗೆ ಗೌರಿ ಹಬ್ಬಕ್ಕೆ ಅಮ್ಮ ಈ ಸೀರೆ ಕೊಡಿಸಿದ್ರು. ಅದನ್ನು ಉಡೋಕ್ಕೆ ಯಾವುದೂ ಅಕೇಶನ್ನೇ ಸಿಕ್ಕಿರಲಿಲ್ಲ. ಸೊ ಅದೇ ಸೀರೆನ ನಾನು ಎಂಗೇಜ್ಮೆಂಟಿಗೆ ಉಟ್ಟಿದ್ದೆ. ಇದು ಕೂಡ ಕಾಂಟ್ರಾಸ್ಟು, ಪಿಂಕಿಗೆ ಪರ್ಪಲ್ ಕಾಂಟ್ರಾಸ್ಟು. ತುಂಬಾ ಚೆನ್ನಾಗಿದೆ. ಇದ್ರ ಸೆರ್ಗ್ ಮೇಲಿರೋ ಡಿಸೈನ್ ಅಂತೂ ತುಂಬಾ ಮೈನ್ಯೂಟಾಗಿ ಎಲಿಗೆಂಟಾಗಿದೆ. ಈ ಸೀರೆ ರೇಂಜ್ ಕೂಡ 3,000 to 4,000 ಒಳಗೆ ಬರುತ್ತೆ. ಇದ್ರ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಆಗಿ ಸೆರ್ಗೆ ಯಾವ ಕಲರ್ ಇದೆಯೋ ಅದೇ ಕಲರ್ ಕೊಟ್ಟಿದ್ದಾರೆ. ಏನು ಡಿಸೈನ್ ಮಾಡಿಸಿಲ್ಲ, ಸಿಂಪಲ್ಲು. ಡಿಸೈನು ತುಂಬ ಟ್ರೆಂಡಲ್ಲಿದ್ದಾಗ ಚೆನ್ನಾಗಿರುತ್ತೆ, ಟ್ರೆಂಡ್ ಹೋದ್ಮೇಲೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೆ ನಾನು ಮ್ಯಾಕ್ಸಿಮಮ್ ಸೀರೆಗಳಿಗೆ ಡಿಸೈನ್ ಮಾಡಿಸಿಲ್ಲ. ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ಸ್ಗೆ ಹೊಲಿಸಿರೋ ಬ್ಲೌಸಸ್ಗೆ ಮಾತ್ರ ಡಿಸೈನ್ ಮಾಡಿಸಿದ್ದೀನಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಸೀರೆ ನಾನು ಸ್ವಾತಿ ಎಂಗೇಜ್ಮೆಂಟಿಗೆ ಉಟ್ಟಿದ್ದೆ. ಇದು ನನಗೆ ಆ್ಯನಿವರ್ಸರಿಗೆ ಅಮ್ಮ ಕೊಡಿಸಿದ ಸೀರೆ. ಆ್ಯನಿವರ್ಸರಿ ದಿನಾನೇ ಹೋಗಿ ಪರ್ಚೇಸ್ ಮಾಡಿದ್ವಿ, ಬಟ್ ರೆಡಿ ಎಲ್ಲ ಮಾಡಿಸಿದ ಮೇಲೆ ಯಾವುದೂ ಅಕೇಶನ್ ಸಿಕ್ಕಿರಲಿಲ್ಲ ಉಡೋಕ್ಕೆ. ಸ್ವಾತಿ ಎಂಗೇಜ್ಮೆಂಟ್ ಸಿಂಪಲ್ ಆಗಿತ್ತು, ಸೊ ಅದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನಾನು ಅವತ್ತಿನ ದಿನ ಉಟ್ಟಿದ್ದೆ. ಇದರಲ್ಲಿ ಲೈಟಾಗಿ ಪಿಂಕಿಶ್ ಆರೆಂಜ್ ಮಿಕ್ಸ್ ಇದೆ, ಸೊ ಕಾಂಟ್ರಾಸ್ಟ್ ಅಂತಲೇ ಹೇಳ್ಬೋದು. ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಇದ್ರ ಮೇಲೆ ಲೈನ್ಸ್ ಕೂಡ ಇದೆ ಸೆರ್ಗ್ ಮೇಲೆ. ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಸೆರ್ಗಲ್ಲಿ ಸ್ವಲ್ಪ ಜರಿ ಬಂದಿದೆ. ಸೊ ಲೈಟಿಂಗ್ಸಲ್ಲಿ ವೇರ್ ಮಾಡಿದ್ದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದಕ್ಕೂ ಕೂಡ ಸಿಂಪಲ್ ಬ್ಲೌಸು, ಯಾವುದೇ ರೀತಿ ಡಿಸೈನ್ ಮಾಡಿಸಿಲ್ಲ. ನೋಡಿ, ಪಿಂಕಿಶ್ ಆರೆಂಜ್ ಕಂಪ್ಲೀಟ್ ಸ್ಯಾರಿ ಮಿಕ್ಸ್ ಇದ್ರೂ ಕೂಡ ಸೆರ್ಗಲ್ಲಿ ಸ್ವಲ್ಪ ಪಿಂಕ್ ಜಾಸ್ತಿ ಇದೆ. ಸೊ ಬ್ಲೌಸು ಸ್ವಲ್ಪ ಪಿಂಕಿಶ್ ಇದೆ. ಇದು ಪಿಂಕ್ ಆರೆಂಜ್ ಮಿಕ್ಸ್ ಇರೋದ್ರಿಂದ ಕನಕಾಂಬರ ಕಲರ್ ಥರನೂ ಕಾಣಿಸುತ್ತೆ. ನಾನು ನೆಕ್ಸ್ಟ್ ತೋರಿಸ್ತಾ ಇರೋ ಸೀರೆ ನೀವು ಆಲ್ರೆಡಿ ನನ್ನ ಕಾಂಚಿಪುರಂ ವ್ಲಾಗಲ್ಲಿ ನೋಡಿದ್ದೀರಾ. ಇದು ನನಗೆ ಸ್ವಾತಿ ಅವರ ಅತ್ತೆ ಸ್ವಾತಿ ಮದುವೆ ಕೊಡಿಸಿದ್ದು.
ಇದನ್ನು ನಾನು ಸ್ವಾತಿ ಮದುವೆ ಬೀಗ್ರೂಟಕ್ಕೆ ಕೊಟ್ಟಿದ್ದೆ, ಆ ವ್ಲಾಗಲ್ಲಿ ಕೂಡ ನೋಡಿದ್ದೀರಾ ನೀವು. ತುಂಬಾ ಗ್ರ್ಯಾಂಡಾಗಿದೆ ಇದು ಸೀರೆ. ನಾನು ಇದಕ್ಕೂ ಮುಂಚೆ ತೋರಿಸಿದ ಸೀರೆ ಕೂಡ 3000 to 4000 ರೇಂಜಿಂದು, ಹೇಳೋದು ಮರ್ತೋದೆ. ಇದು ತೋರಿಸ್ತಾ ಇರೋ ಸೀರೆ 8000 to 9000 ರೇಂಜಲ್ಲಿ ಬರುತ್ತೆ. ಎಕ್ಸಾಕ್ಟಾಗಿ ನಂಗೆ ನೆನಪಿಲ್ಲ. ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಉಟ್ಟಾಗ. ಬಾರ್ಡರ್ ನೀವು ನೋಡ್ತಿದ್ದೀರಾ ಎಷ್ಟು ಅಗಲವಾಗಿದೆ, ಎಷ್ಟು ಗ್ರ್ಯಾಂಡಾಗಿದೆ ಅಂತ. ಸೆರಗು ಕೂಡ ಎಲಿಗೆಂಟ್ ಇದ್ದರೂ ತುಂಬ ಗ್ರ್ಯಾಂಡಾಗಿದೆ. ಇದು ಗ್ರ್ಯಾಂಡ್ ಸ್ಯಾರಿ ಆದ್ದರಿಂದ ಇದ್ರ ಬ್ಲೌಸ್ಗೂ ಕೂಡ ನಾನು ಡಿಸೈನ್ ಮಾಡಿಸಿದ್ದೀನಿ. ಈ ಡಿಸೈನ್ನ ನಾನು ಆಲ್ರೆಡಿ ನನ್ನ ಬ್ಲೌಸ್ ಕಲೆಕ್ಷನ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಎಲ್ಲಿ ಮಾಡಿಸಿದ್ದು ಅವ್ರ ಫೋನ್ ನಂಬರ್ ಕೂಡ ಶೇರ್ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ನಾನು ಕೇಳಿದ್ದೆ ಯಾವ ಸೀರೆನ ಯಾವ ಒಕೇಶನ್ಗೆ ಉಡಬೇಕು ಅಂತ. ನಿಮ್ಮಲ್ಲಿ ತುಂಬ ಜನ ಹೇಳಿದ್ರಿ ಈ ಸೀರೆನೇ ಬೀಗ್ರೂಟ ಕೂಡಿ ಅಂತ. ಸೊ ಒತ್ತೆ ಉಟ್ಟಿದ್ದೆ ನಾನು. ನಾನು ನೆಕ್ಸ್ಟ್ ತೋರಿಸ್ತಾ ಇರೋ ಸೀರೆ ನನಗೆ ಕಾರ್ತಿಕ್ಕು ನನ್ನ ಮೊದಲನೇ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿದ್ದು. ಇದು ಆಫ್ ವೈಟ್ ಅಥವಾ ಕ್ರೀಮ್ ಅಂತಾರಲ್ಲ ಆ ಕಲರಲ್ಲಿದೆ. ಕಾಂಟ್ರಾಸ್ಟು ಪಿಂಕ್ ಕೊಟ್ಟಿದ್ದಾರೆ. ಎಲ್ಲರ ಹತ್ರ ಒಂದಲ್ಲ ಒಂದು ಆಫ್ ವೈಟ್ ಸ್ಯಾರಿ ಇದ್ದೇ ಇರುತ್ತೆ ಕಲೆಕ್ಷನಲ್ಲಿ. ಸೊ ಹಾಗೇನೆ ನನ್ನ ಹತ್ರ ಕೂಡ ಒಂದಿದೆ. ಈ ಸೀರೆನ ನಾವು ಕೊಯಂಬತ್ತೂರಲ್ಲೇ ತೊಗೊಂಡಿದ್ದು, ಕಾಂಚಿಪುರಂ ಮ್ಯಾನುಫ್ಯಾಕ್ಚರ್ಡ್ ಸ್ಯಾರಿನೇ. ಈ ಸೀರೆ ರೇಂಜ್ ಬಂದು 3000 ಸಮಥಿಂಗ್. ನನಗೆ ಗ್ರ್ಯಾಂಡ್ ಸ್ಯಾರೀಸ್ಗಿಂತ ಈ ರೀತಿ ಸಿಂಪಲ್ ಸ್ಯಾರೀಸ್ ತುಂಬ ಇಷ್ಟ. 3000 ರೇಂಜಲ್ಲೇ ಯಾವಾಗಲೂ ಹುಡುಕ್ತಾ ಇರ್ತೀನಿ ಈ ಸ್ಯಾರೀಸು. ಇದು ಕಾಂಟ್ರಾಸ್ಟ್ ಹೇಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಸೆರ್ಗಲ್ ಮಾತ್ರ ಪಿಂಕ್ ಕಲರ್ ಕೊಟ್ಟಿದ್ದಾರೆ, ಪಿಂಕಿಶ್ ಆರೆಂಜ್ ಕಲರು. ಲೈಟ್ ಬೇಬಿ ಪಿಂಕ್ ಕಲರ್ನ ಬಾರ್ಡರಿಗೆ ಕೊಟ್ಟಿದ್ದಾರೆ. ಸೊ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಆಗಿ ಅದೇ ಕಲರ್ ಇದೆ. ಇದನ್ನು ನಾನು ಅಣ್ಣನ ಮದುವೆ ಮುಹೂರ್ತಕ್ಕೆ ಉಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದ್ರ ಬ್ಲೌಸ್ ಕೂಡ ತುಂಬಾ ಸಿಂಪಲ್ ಆಗಿದೆ, ಏನು ಡಿಸೈನ್ ಮಾಡಿಸಿಲ್ಲ. ನಾನು ತೋರಿಸ್ತಾ ಇರೋ ನೆಕ್ಸ್ಟ್ ಸ್ಯಾರಿ ನಮ್ಮ ಅಣ್ಣನ ಮದುವೆಗೆ ಅತ್ತಿಗೆ ಅವ್ರ ಅಮ್ಮ ನಾನು ಕೊಡಿಸಿದ ಸೀರೆ. ಇದನ್ನು ನಾನು ಅಣ್ಣವ್ರ ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ವಿ, ಅವತ್ತಿನ ದಿನ ಹಾಕ್ಕೊಂಡಿದ್ದೆ. ಈ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಉಟ್ಕೊಂಡಾಗ. ಇದು ಒಂಥರ ಡಾರ್ಕ್ ಬ್ಲೂಗೆ ಪರ್ಪಲ್ ಕಾಂಬಿನೇಷನಲ್ಲಿದೆ. ಈ ಸೀರೆ ರೇಂಜ್ ಬಂದು 6000ರಿಂದ 7000ವರೆಗೂ ಬರುತ್ತೆ. ಇದು ಕೂಡ ಕಾಂಚಿಪುರಮಲ್ಲೇ ತೊಗೊಂಡಿದ್ದು, AS ಬಾಬು ಶಾ ಅಂಗಡಿಯಲ್ಲಿ. ಇದ್ರ ಬ್ಲೌಸ್ ಕೂಡ ತುಂಬಾ ಸಿಂಪಲ್ ಆಗಿದೆ, ಯಾವುದೇ ಡಿಸೈನ್ ಮಾಡಿಸಿಲ್ಲ. ಇದು ತುಂಬ ಸಿಂಪಲ್ ಅಕೇಶನ್ಸು ಅಲ್ಲ, ತುಂಬ ಗ್ರ್ಯಾಂಡ್ ಅಕೇಶನ್ಸು ಅಲ್ಲ, ಮೀಡಿಯಮ್ ಆಗಿರೋ ಅಕೇಶನ್ಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸೀರೆ ಕುಚ್ಚಲ್ಲಿ ಕೂಡ ಕಾಂಟ್ರಾಸ್ಟ್ ಆಗಿ ಎರಡೂ ಕಲರ್ನ ಯೂಸ್ ಮಾಡಿ ಕಟ್ಸಿದ್ದಾರೆ. ಮುಂದಿನ ಸೀರೆ ನಾನು ತೋರಿಸ್ತಾ ಇರೋದು ಯೆಲ್ಲೋ ಕಲರ್ ಸೀರೆ. ಯೆಲ್ಲೋ ಕಲರ್ ಕೂಡ ಎಲ್ಲರ ಹತ್ರ ಒಂದಾದರೂ ಯೆಲ್ಲೋ ಕಲರ್ ಸೀರೆ ಇದ್ದೇ ಇರುತ್ತೆ, ಅಷ್ಟು ಕಾಮನ್ ಆಗಿಬಿಟ್ಟಿದೆ. ಇದು ತುಂಬಾ ಗ್ರ್ಯಾಂಡ್ ಆಗಿದೆ ಸೀರೆ. ಬಾರ್ಡರ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿದೆ. ಇದ್ರ ರೇಂಜ್ ಕೂಡ ಒಂದು 10,000 ರೇಂಜಲ್ಲಿ ಬರ್ಬೋದು. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪಿಂಕ್ ಕಲರ್ ಕೊಟ್ಟಿದ್ದಾರೆ. ಕುಚ್ಚಿಗೂ ಕೂಡ ಯೆಲ್ಲೋ ಮತ್ತು ಪಿಂಕ್ ಕಲರ್ ಎರಡೂ ಯೂಸ್ ಮಾಡಿದ್ದಾರೆ. ಸಿಂಪಲ್ ಕುಚ್ಚು. ಇದ್ರ ಸೆರಗು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸೀರೆ ಕೂಡ ನನಗೆ ಅಮ್ಮ ಮದುವೆ ಟೈಮಲ್ಲಿ ಕಾಂಚಿಪುರಮಲ್ಲಿ ಕೊಡಿಸಿದ ಸೀರೆ. ಇದನ್ನು ನಾನು ನಮ್ಮ ದೊಡ್ಡಪ್ಪನ ಮಗನ ಮದುವೆಗೆ ಹಾಕ್ಕೊಂಡಿದ್ದೆ. ನಮ್ಮ ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಆ ದೊಡ್ಡಪ್ಪನ ಮಗನ ಮದುವೆ ಇತ್ತು, ಅಂದರೆ ಅಣ್ಣನ ಮದುವೆ. ಅವ್ರ ಮದುವೆಗೆ ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆ್ಯಸ್ ಯೂಶ್ವಲ್ ಈ ಬ್ಲೌಸ್ಗೂ ಕೂಡ ಏನೂ ಡಿಸೈನ್ ಮಾಡಿಸಿಲ್ಲ, ಬಟ್ ಬಾರ್ಡರ್ ತುಂಬ ಅಗಲ ಇರೋದ್ರಿಂದ ಬ್ಲೌಸಲ್ಲೂ ಕೂಡ ಅಗಲ ಬಾರ್ಡರ್ ಕೊಟ್ಟಿದ್ರು. ಪೂರ್ತಿ ಬಾರ್ಡರ್ನೇ ಸ್ಲೀವ್ಸಾಗಿ ಇಡಿಸಿ ಹೊಲಿಸಿದ್ದು. ಎಲ್ಲದಕ್ಕೂ ಆಲ್ಮೋಸ್ಟ್ ನಾನು ಪಾಟ್ ನೆಕ್ಕೆ ಇಡಿಸಿದ್ದೀನಿ. ರೇಷ್ಮೆ ಸೀರೆ ಬ್ಲೌಸಸ್ಗೆ ಪಾಟ್ ನೆಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಸಾಫ್ಟ್ ಸಿಲ್ಕ್ ಅಂತಾರಲ್ಲ ಆ ಥರ ಸ್ಯಾರೀಸು. ಇದು ಕೂಡ ಕಾಂಚಿಪುರಮಲ್ಲೇ ತೊಗೊಂಡಿದ್ದು. ಇದು ನನಗೆ ಮದುವೆ ಆಗಿ ಫಸ್ಟ್ ಟೈಮ್ ಅಮ್ಮನ ಮನೆಗೆ ಹೋಗಿ ವಾಪಸ್ ಬರುವಾಗ ಕುಂಕುಮದ ಜೊತೆ ಒಂದು ಸೀರೆ ಕೊಟ್ಟಿದ್ರು. ಅದೇ ಈ ಸ್ಯಾರಿ. ಇದು ತುಂಬ ಎಲಿಗೆಂಟಾಗಿ ಕಾಣುತ್ತೆ. ತುಂಬ ಟ್ರೆಡಿಷ್ನಲ್ ಕೂಡ ಅಲ್ಲ, ಸ್ವಲ್ಪ ಪಾರ್ಟಿ ವೇರ್ ಟೈಪು. ಇದನ್ನು ನಾನು ಕಾರ್ತಿಕ್ ಫ್ರೆಂಡಿನೊಬ್ಬರು ಮದುವೆ ಇತ್ತು ಕೊಯಂಬತ್ತೂರಲ್ಲಿ, ಅವ್ರ ಮದುವೆ ರಿಸೆಪ್ಷನಿಗೆ ಉಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣುತ್ತಿದ್ದು ವೇರ್ ಮಾಡಿದಾಗ. ಈ ರೀತಿ ಚೆಕ್ಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಡಾರ್ಕ್ ಟೀಲ್ ಕಲರ್ ಸ್ಯಾರಿಗೆ ಪರ್ಪಲ್, ಪಿಂಕ್ ಮತ್ತು ಬ್ಲೂ ಎಲ್ಲ ಕಲರ್ಸ್ನು ಯೂಸ್ ಮಾಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಆರೆಂಜ್ ಮತ್ತು ಯೆಲ್ಲೋ ಕೂಡ ಇದೆ. ನಿಮಗೆ ಒಂದೇ ಟೈಪ್ ರೇಷ್ಮೆ ಸೀರೆ ಉಟ್ಟು ಬೇಜಾರಾಗಿದ್ದರೆ, ಬೋರ್ ಆಗಿದ್ರೆ ಈ ಟೈಪ್ ಸ್ಯಾರೀಸ್ನ ಟ್ರೈ ಮಾಡ್ಬೋದು. ನನ್ನ ಹತ್ರ ಇನ್ನೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇದೆ, ಅದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಇದನ್ನೇ ತೋರಿಸ್ತಾ ಇದ್ದೀನಿ. ಈ ಸಾಫ್ಟ್ ಸಿಲ್ಕ್ ಸ್ಯಾರಿಯಲ್ಲಿ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದ್ದಾರೆ. ಯಾಕಂದರೆ ಲೈಟ್ ಗ್ರೇ ಕಲರ್ ಅಥವಾ ಆಫ್ ವೈಟ್ ಅನ್ಬೋದು. ಅದ್ರ ಮೇಲೆ ಅವರು ಪಿಂಕಿಶ್ ಥ್ರೆಡ್ಸ್ ಕೂಡ ಯೂಸ್ ಮಾಡಿದ್ದಾರೆ.
ಯೆಲ್ಲೋ ಕಲರ್ ಡಿಸೈನ್ ಇದೆ, ಮತ್ತು ಗ್ರೀನ್ ಕಲರ್ ಬಾರ್ಡರ್ ಇದೆ, ಒಳಗಡೆ ರೆಡ್ ಕಲರ್ ಕೂಡ ಇದೆ, ಪಿಂಕ್ ಕಲರಲ್ಲಿ ಬಳ್ಳಿ ಬಳ್ಳಿ ಟೈಪ್ ಎಲ್ಲ ಮಾಡಿದ್ದಾರೆ. ಇದು ನನಗೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಪ್ಪ ಅಮ್ಮ ಕೊಡಿಸಿದ ಸೀರೆ. ಗೃಹ ಪ್ರವೇಶದ ದಿನ ಉಟ್ಕೊಂಡಿದ್ದೆ ನಾನು. ಹಾಫ್ ಸ್ಯಾರಿ ಟೈಪ್, ಅಂದರೆ ಲಂಗಾದಾವಣಿ ಟೈಪ್ ಸ್ಯಾರಿ ಅಂತಾರಲ್ಲ, ಆ ಥರ ಕಾಣುತ್ತೆ ಇದು ಉಟ್ಕೊಂಡಾಗ. ನೀವು ಒಳಗಡೆ ನೋಡಿದ್ರೆ ಸೆರಗು ಯೆಲ್ಲೋ ಕಲರ್ ಇದೆ, ಮತ್ತು ಪೂರ್ತಿ ರೆಡ್ಡಿಶ್ ಕಲರ್ ಇದೆ. ಬೇರೆ ಕಡೆ ಅಂದರೆ ನೀವು ನೆರಿಗೆ ಮಾಡ್ತೀರಲ್ಲ, ಅಲ್ಲೆಲ್ಲ ಗ್ರೇ ಕಲರ್ ಬರುತ್ತೆ. ಸೊ 3 ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿದ್ದಾರೆ. ಅದ್ರ ಮೇಲೆ ಪ್ಯಾರೆಟ್ ಗ್ರೀನ್ ಕಲರ್ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ನಿಮಗೆ ಕ್ಲಿಯರ್ ಐಡಿಯಾ ಬರಲಿ ಅಂತ ನಾನು ಈ ರೀತಿ 3 ಕಲರ್ನು ತೋರಿಸ್ತಾ ಇದ್ದೀನಿ. ಇದ್ರ ಬ್ಲೌಸ್ ಯೆಲ್ಲೋ ಕಲರ್ ಇದೆ. ಯೆಲ್ಲೋ ಕಲರ್ಗೆ ಗ್ರೀನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದಕ್ಕೂ ನಾನೇನು ಡಿಸೈನ್ ಮಾಡಿಸಿಲ್ಲ, ಸಿಂಪಲ್ಲಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಕೊನೆಯದಾಗಿ ನಾನು ತೋರಿಸ್ತಾ ಇರೋದು 2 ತುಂಬಾ ಗ್ರ್ಯಾಂಡ್ ಸ್ಯಾರಿ, ಯಾಕಂದರೆ ಇದೆರಡು ನನ್ನ ಮದುವೆ ಮುಹೂರ್ತ ಮತ್ತು ರಿಸೆಪ್ಷನ್ ಸ್ಯಾರೀಸು. ನಾನು ಇದಕ್ಕೂ ಮುಂಚೆ ತೋರಿಸಿದ 2 ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಪ್ರೈಸು 6000ದಿಂದ 7000 ರೇಂಜಲ್ಲಿ ಬರುತ್ತೆ. ಈಗ ನಾನು ತೋರಿಸ್ತಾ ಇರೋ ಸೀರೆ ನನ್ನ ಮದುವೆ ಮುಹೂರ್ತದ ಸೀರೆ. ಇದನ್ನು ಕೂಡ ನೀವು ನನ್ನ ಮದುವೆ ಆಲ್ಬಮ್ ಪಾರ್ಟ್ 2 ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಉಟ್ಕೊಂಡಿರೋದನ್ನು. ಇನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಇದರ ರೇಂಜ್ 23,000ದಿಂದ 24,000 ಇರ್ಬೋದು. ತುಂಬ ಗ್ರ್ಯಾಂಡಾಗಿದೆ ಇದು. ಕಲರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ಒಂಥರ ಮೆಹಂದಿ ಗ್ರೀನು ಅಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದರ ಸೆರ್ಗಲ್ಲಿ. ಹಾಗೆಯೇ ಬಾರ್ಡರ್ ಕೂಡ ತುಂಬ ಗ್ರ್ಯಾಂಡಾಗಿದೆ. ಮುಹೂರ್ತದ ಸೀರೆ ಕಾಂಚಿಪುರಮಲ್ಲಿ ತೊಗೊಂಡಿದ್ದು AS ಬಾಬುಷಾ ಅಲ್ಲಿ. ತುಂಬಾ ಒಳ್ಳೆ ಕಲೆಕ್ಷನ್ ಇರುತ್ತೆ ಅಲ್ಲಿ, ಮದುಮಗಳಿಗೆ, ರಿಸೆಪ್ಷನ್ಗೆ, ಮುಹೂರ್ತಕ್ಕೆ ಎಲ್ಲ. ಇದು ಅಪ್ಪ ಅಮ್ಮನ ಮನೆಯಿಂದ ಕೊಡಿಸಿದ ಸೀರೆ. ಆ್ಯಕ್ಚುಲಿ ನನಗೆ ಈ ಸೀರೆ ಇಷ್ಟ ಆಗಿದ್ದೆ ಈ ಸೆರಗ್ ಮೇಲಿರೋ ಡಿಸೈನ್ ನೋಡಿ. ಪೀಕಾಕ್ ಡಿಸೈನ್ ಇದೆ, ಇಷ್ಟು ಮೈನ್ಯೂಟ್ ಡಿಸೈನ್ನ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಇದು ಮುಹೂರ್ತದ ಸ್ಯಾರಿ ಆದ್ದರಿಂದ ನಾನು ಸಿಂಪಲ್ಲಾಗಿ ಡಿಸೈನ್ ಮಾಡಿಸಿದ್ದೆ. ಯಾವುದೇ ಸ್ಟೋನು ಮಣಿ ಏನು ಯೂಸ್ ಮಾಡ್ದಲೆ ಜಸ್ಟ್ ಥ್ರೆಡ್ ವರ್ಕಲ್ಲೇ ಚೆನ್ನಾಗಿ ಮಾಡಿದರು ಡಿಸೈನ್. ಇದಕ್ಕೆ ನಿಮಗೆ ಇನ್ನೂ ನೀಟಾಗಿ ಕಾಣಿಸ್ಲಿ ಅಂತ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಝೂಮ್ ಮಾಡಿದಾಗ ನಿಮಗೆ ಪರ್ಪಲ್ ಜೊತೆ ಸ್ವಲ್ಪ ಪಿಂಕ್ ಕೂಡ ಮಿಕ್ಸ್ ಆಗಿರೋದು ಕಾಣಿಸ್ತಾ ಇರ್ಬೋದು. ಸೊ ಕುಚ್ಚಿಗೆ ಎಲ್ಲ ಕಲರ್ಸ್ನು ಯೂಸ್ ಮಾಡಿ ಸಿಂಪಲಾಗಿ ಕಟ್ಟಿದ್ದಾರೆ. ಇದು ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ನನ್ನ ರಿಸೆಪ್ಷನ್ ಸೀರೆ, ಅಂದರೆ ಅತ್ತೆ ಕೊಡಿಸಿದ ಸೀರೆ. ಇದರಲ್ಲಿ ಗ್ರೀನ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಗೋಲ್ಡನ್ ಕಲರ್ ಇದೆ. ಎಲ್ಲ ಕಲರ್ಸ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಮಾವಿನಕಾಯಿ ಬಾರ್ಡರ್ ಇದೆ. ಈ ಸ್ಯಾರಿನ ನಾನು ಉಟ್ಕೊಂಡಿರೋ ಮದುವೆ ಆಲ್ಬಮ್ ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ದ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅದಿನ್ನೂ ನೋಡಿಲ್ಲ ಅಂದರೆ ನೋಡ್ಬೋದು. ಇದನ್ನು ಈಗ ಓಪನ್ ಮಾಡಿದ್ರೆ ಆರೆಂಜ್ ಶೇಡಲ್ಲಿ ಸೆರಗು ಕೊಟ್ಟಿದ್ದಾರೆ. ಸೊ ಪಿಂಕ್ಗೆ ಆರೆಂಜ್ ಕಾಂಟ್ರಾಸ್ಟ್ ಕಲರ್ ಇದರಲ್ಲಿ. ಈ ಸೀರೆ ರೇಂಜ್ ಕೂಡ 20,000 ರೇಂಜಲ್ಲೇ ಬರುತ್ತೆ, 20,000ದಿಂದ 21,000. ಇದೂ ಕಂಚಿಪುರಮಲ್ಲೇ ತೊಗೊಂಡಿದ್ದು AS ಬಾಬುಷಾ. ಅಲ್ಲಿ ನಿಮಗೆ ಸೀರೆನ ಉಡಿಸಿ ತೋರಿಸ್ತಾರೆ ಮೇಲೇ. ಇದು ನೋಡಿದಾಗ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಅವರು ಉಡಿಸಿ ತೋರಿಸಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಇದಕ್ಕೆ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಇದೆ. ಇದು ರಿಸೆಪ್ಷನ್ ಸ್ಯಾರಿ ಅದರಿಂದ ನಾನು ಸಿಂಪಲಾಗಿ ಥ್ರೆಡ್ ವರ್ಕಲ್ಲಿ ಡಿಸೈನ್ ಮಾಡಿಸಿದ್ದೆ. ತುಂಬಾ ಎಲಿಗೆಂಟಾಗಿ ಕಾಣ್ತಾ ಇತ್ತು ಉಟ್ಕೊಂಡಾಗ. ಇದಿಷ್ಟು ನನ್ನ 16 ಕಾಂಚಿಪುರಂ ರೇಷ್ಮೆ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ನು. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ಒಂದನ್ನು ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ನಿಮಗೆ ನನ್ನ ಕಾಟನ್ ಮತ್ತು ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.